ಬಗಂಬಿಲದಿಂದ ಮಾಡೂರು ಸಂಪರ್ಕಿಸುವ ಸಾರ್ವಜನಿಕ ರಸ್ತೆಯ ಅಗತ್ಯತೆ ಕುರಿತಾಗಿ ಉಳ್ಳಾಲವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದ ವರದಿ ಕೋಟೆಕಾರು ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ ಸತತ 3ನೇ ಬಾರಿಗೆ ಸದ್ದು ಮಾಡಿದೆ. ಹೌದು, ಸಭೆಯಲ್ಲಿ ಕೌನ್ಸಿಲರ್ ಹರೀಶ್ ರಾವ್ ಮಡ್ಯಾರವರು ವಿಷಯವನ್ನ ಪ್ರಸ್ತಾಪಿಸಿ ಈ ರಸ್ತೆ ಸಾರ್ವಜನಿಕರಿಗೆ ಅತ್ಯಂತ ಉಪಯುಕ್ತವಾಗಿದ್ದು ಈಗಾಗಲೇ ಪತ್ರಿಕೆಯಲ್ಲಿ ವಿಚಾರ ಬೆಳಕಿಗೆ ಬಂದಿರುವ ಹಿನ್ನೆಲೆ ಪಂಚಾಯಿತಿ ಯಾವ ಕ್ರಮ ಕೈಗೊಂಡಿದೆಂದು ಪ್ರಶ್ನಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ದಿವ್ಯಾ ಎಸ್ ಅವರು, ಸಂಬಂಧಿತ ಜಮೀನು ಮಾಲಕರೊಂದಿಗೆ ಈಗಾಗಲೇ ಮಾತುಕತೆ ನಡೆಸಲಾಗಿದೆ. ಕೆಲವು ಭೂ ಮಾಲಕರು ರಸ್ತೆ ನಿರ್ಮಾಣಕ್ಕಾಗಿ ಜಮೀನು ಬಿಟ್ಟುಕೊಡಲು ಸಮ್ಮತಿಯನ್ನ ಸೂಚಿಸಿದ್ದು, ಉಳಿದವರೊಂದಿಗೆ ಚರ್ಚೆ ಮುಂದುವರೆದಿದೆ. ಇನ್ನಷ್ಟು ಪ್ರಗತಿಗಾಗಿ ಶೀಘ್ರದಲ್ಲೇ ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸಿ ರಸ್ತೆ ಕಾಮಗಾರಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ಅಧ್ಯಕ್ಷರು ಭರವಸೆಯನ್ನು ನೀಡಿದ್ದಾರೆ. ಈ ಹಿಂದೆ ಸಾಮಾನ್ಯ ಸಭೆಯಲ್ಲಿ 2 ಬಾರಿ ರಸ್ತೆ ವಿಚಾರ ಪ್ರಸ್ತಾಪವಾದಾಗಲೂ ಅಧ್ಯಕ್ಷರು ಇದೇ ರೀತಿಯ ಭರವಸೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಇದೀಗ 3ನೇ ಭರವಸೆ ಈಡೇರುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಮ್ಮ ಮಾಧ್ಯಮ ಉಳ್ಳಾಲವಾಣಿ ಪತ್ರಿಕೆಯಲ್ಲಿ ಒಂದು ವರದಿ, ಕುಂಬಳ ಮತ್ತು ಮಡ್ಯ ಬೈಪಾಸ್ ರಸ್ತೆ ಅಂತ ರಸ್ತೆ. ಈ ರಸ್ತೆ ಬಗ್ಗೆ ನೀವು ಸಭೆಯಲ್ಲಿ ಹೇಳಿದ್ರಿ, ಖಾಸಗಿ ವ್ಯಕ್ತಿಗಳನ್ನು ನಾವು ಜೊತೆ ಸಂಪರ್ಕಿಸಿ ಇದರ ಬಗ್ಗೆ ಒಂದು ಅದರ ಬಗ್ಗೆ ನಮ್ಗೆ ಇನ್ನು ಮಾಹಿತಿ ಸಿಗಲಿಲ್ಲ. ಪಂಚಾಯತಿಗೆ ಅದನ್ನು ತಿಳಿಸ್ಬೇಕು, ಏನಾಗಿದೆ ಅದರ ಬಗ್ಗೆ. ಮಾತುಕತೆ ಮಾಡಿದ್ದೇನೆ. ಯಾವುದು ನಮ್ಮ ಈ ಉಳ್ಳಾಲವಾಣಿ ಅವರು ನಮ್ಮ ಹತ್ರ ಕೇಳಿದ್ರು ಹೀಗೆ ಮಾಡುವುದು ಅಂತ. ಹಾಗೆ ನಾನು ಒಂದು ಜಾಗಕ್ಕೆ ಸಂಬಂಧಪಟ್ಟವರ ಹತ್ರ ಕೇಳುವಾಗ ಅವರು ಹೇಳಿದ್ರು, ಇದು ನನ್ನ ಜಾಗ ಅಲ್ಲ, ಇನ್ನು ನನ್ನ ತಮ್ಮಂದಿರು ಅವರ ಫ್ಯಾಮಿಲಿ ಅವರ ಹತ್ರ ಕೇಳಬೇಕು. ಅದನ್ನು ಕೇಳಿ ಮತ್ತೆ ಅವರು ಹೇಳಿದ್ರು, ಇನ್ನೊಂದು 2 ಜಾಗದವರ ಹತ್ರ ನಾನೇ ಮಾತಾಡ್ತೇನೆ ಅಂತ ಹೇಳಿದ್ರು. ಅದು ಮಾತಾಡಿ ಒಪ್ಪಿದ್ರೆ ಅಲ್ಲೇ ಮಾಡೋದು. ನಾನು ಈಗಷ್ಟೇ ಅವರ ಮನೆಗೆ ಹೋಗಿ ಮಾತಾಡಿ ಬಂದೆ. ಯಾಕಂದ್ರೆ ಒಂದು ಪತ್ರಿಕೆಯವರು ಜನಗಳ ಪರವಾಗಿ ಇದ್ದಾರೆ, ಅದನ್ನು ನಾವು ಸ್ವಾಗತ ಮಾಡಬೇಕು, ಅವರೊಟ್ಟಿಗೆ ನಾವು ನಿಲ್ಬೇಕಾಗ್ತದೆ.